hello YouTube family. Hi. Welcome back to Little Things with Rashika Raj YouTube channel. ಓಕೆ, ಅಷ್ಟಕ್ಕೂ ನಾವು ಇವತ್ತು ಏನು ಮಾಡ್ತಿದ್ದೀವಿ ಈ ವ್ಲಾಗಲ್ಲಿ? ಇವಾಗ ಟ್ರೆಂಡಿಂಗ್ ನಡೀತಾ ಇದೆ ಆಕ್ಚುಲಿ. ಏನು ಅಂದ್ರೆ ಕಲರ್ ಚಾಲೆಂಜು. ನೀನೇನ್ ಕಲರ್ಸ್ ನಾವಿಬ್ರು ಏನ್ ಮಾಡ್ತಿದೀವಿ ಅಂದ್ರೆ ಇವಾಗ ಯೂಟ್ಯೂಬಲ್ಲಿ ನಡೀತಿರೋ ಕಲರ್ ಚಾಲೆಂಜ್ ಗಿಫ್ಟ್ನ ನಾನು ನನ್ನ ಕ್ಲೋಸ್ ಫ್ರೆಂಡ್ ನಾವೇನ್ ಎಕ್ಸ್ಚೇಂಜ್ ಮಾಡ್ತೀವಿ ಅಂತ ಈ ವ್ಲಾಗ್ ಮಾಡ್ತಾ ಇದೀವಿ. ಎಲ್ರು ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀನ್ ಹೇಳ್ತೀನಿ, ನಾನೆಲ್ಲ ಕಲರ್. ಫಸ್ಟ್ ನೀನೇ ಹೇಳು. ನಾನು ಹೇಳ ರೆಡ್. ತುಂಬಾ ಕಷ್ಟ ಆಗ್ತೈತೆ ರೆಡ್ ಕಲರ್ ತೆಗಿಯಕ್ಕೆ. ತುಂಬಾ ತಗೊಂಡ್ಬಂದ್ಬಿಟ್ಟಿದ್ದೀನಿ ಗೈಸ್. ರೆಡ್ಡಾ? ಓಕೆ, ಫಸ್ಟು ಒಂದು ತುಂಬಾ ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅವ್ರಿಗೆ ರೆಡ್ ಅಲ್ಲಿ. ಅಡುಗೆ ಮಾಡೋದು ಜಾಸ್ತಿ ಅಂತ. ಇವ್ರು ಜಾಸ್ತಿ ಅಡುಗೆ ಮಾಡ್ತಾರಲ್ವಾ, ಸೊ ಇವ್ರು ಊಟ ತಿಂದು 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 ಅವ್ರ ಹಸ್ಬೆಂಡ್ ಏನೂ ಆಗ್ಬಾರ್ದು ಅಂತ ಹಿಂಗ್ ಗಿಫ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು. ಅಂದ್ರೆ ಅದೊಂದೇ ಅಲ್ಲ, ಇನ್ನು 2 ಗಿಫ್ಟ್ ತಂದಿದ್ದೀನಿ. ನನ್ನ ಬೆಸ್ಟ್ ಫ್ರೆಂಡ್ ಒಂದು ಕಿಟ್ ಕ್ಯಾಟ್ ಮತ್ತೆ ರೆಡ್ ಕಲರ್ ಲೆಗಿನ್ಸ್. ಥ್ಯಾಂಕ್ ಯು. ಮೇನ್ ಖುಷಿಯಾಗಿದೆ ಇದಕ್ಕೆ, ಯಾಕೆಂದ್ರೆ ನನ್ನ ಫ್ಯಾಮಿಲಿ ಹೆಲ್ತ್ಗೋಸ್ಕರ ಹಿಂಗ್ ನಾ ಕೊಟ್ಟಿದ್ದಾಳೆ. ಖುಷಿ ಪಡ್ತೀನಿ. ಥ್ಯಾಂಕ್ ಯು. ಡಯಟ್ ಅಲ್ಲಿ ಇದ್ದಾಳೆ, ಡಯಟ್ ಬ್ರೇಕ್ ಮಾಡ್ಲಿ ಅಂತ ಕಿಟ್ ಕ್ಯಾಟ್ ಚಾಕ್ಲೇಟ್ ಕೊಟ್ಟಿದ್ದೀನಿ ಗೈಸ್. ಬರೀ ಇಂಥದ್ದೇ. ಇದು ನನ್ನ ಮತ್ತೆ ಇವಳ ಫಸ್ಟ್ ವ್ಲಾಗ್. ಪ್ರೀತಿಯಿಂದ ರೆಡ್ ಕಲರ್ ರೋಸ್ ಕೊಡ್ತಾ ಇದ್ದೀನಿ. ರೆಡ್ ಕಲರ್ ರೋಸ್ ಜೊತೆ ಸ್ಟಾರ್ಟ್ ಮಾಡಿ. ಜೊತೆಗೆ ಇವಳಿಗೆ ಈ ತರ ಎಲ್ಲ ಫ್ಯಾಷನ್ ಆಗಿರೋದು ಹಿಂಗೆಲ್ಲ ಇರೋದೆಲ್ಲ ತುಂಬಾ ಇಷ್ಟ. ಅದಕ್ಕೆ ಇದ್ರೊಳಗಡೆ ಇನ್ಮೇಲೆಲ್ಲ ನಾನು ಕೊಡೋ ಐಟಮ್ಸ್ ಎಲ್ಲ ಚೆನ್ನಾಗಿದೆ ಗೈಸ್, ಸೀರಿಯಸ್ ಆಗಿ ಕೊಟ್ಟಿದ್ದೀವಿ, ತುಂಬಾ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಕಲರ್. ನೆಕ್ಸ್ಟ್ ನಾನು ಹೇಳ್ತೀನಿ. ಬ್ಲ್ಯಾಕ್. ಬ್ಲ್ಯಾಕ್. ಇದ್ರಲ್ಲೂ ಒಂದು ಸರ್ಪ್ರೈಸ್ ಇದೆ ಗೈಸ್. ನಾನು ತುಂಬಾ ತಗೊಂಡ್ಬಂದ್ಬಿಟ್ಟಿದ್ದೀನಿ ಗೈಸ್. ತುಂಬಾ ಚೆನ್ನಾಗಿದ್ಯಾ? ಕೊಡ್ಲಾ? ಕೊಡಿ. ನೀವು ತೆಗಿ. ಇದ್ಯಾಕೆ ಇವಳಿಗೆ ಸಖತ್ ಬ್ಯಾಗ್ ಹುಚ್ಚು. ಇವಳಿಗೆ ಇನ್ನೂ ಸಖತ್. ನೋಡಿ ಗೈಸ್, ನಾನೇನ್ ತಗೊಂಡ್ಬಂದಿದ್ದೀನಿ ಅಂತ. ನನ್ನ ಫ್ರೆಂಡ್ಗೆ ಇನ್ನು ಈಗ ವೈಟ್ ಹೇರ್ ಕಲರ್ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇರ್ ಬ್ರಷ್ ಕೊಡ್ತಾ ಇದ್ದೀನಿ. ಆಮೇಲೆ ಬ್ಲ್ಯಾಕ್ ಪೆನ್ ಯಾಕೆ ತಂದಿದ್ದೀವಿ ಅಂದ್ರೆ, ಇವತ್ತು ನಾವು ಆಕ್ಚುಲಿ ಒಂದು ಕ್ಲಾಸ್ಗೆ ಹೋಗ್ತಾ ಇದೀವಿ. ಅದೇನು ಅಂತ ನೆಕ್ಸ್ಟ್ ವಿಡಿಯೋ ಸರ್ಪ್ರೈಸ್ ಈಗಲೇ ರಿವೀಲ್ ಮಾಡಿ. ಅಲ್ಲಿ ಇವಳು ಬ್ಲ್ಯಾಕ್ ಪೆನ್ ತಂದಿರ್ಲಿಲ್ಲ, ನನ್ನ ಪೆನ್ನ ಅಬೇಸ್ ಮಾಡ್ಕೊಂಡು ಇನ್ನೂ ಅವಳು ಬ್ಯಾಗಲ್ಲಿ ಇಟ್ಕೊಂಡವಳೆ. ಅದಕ್ಕೆ ಈ ಪೆನ್ನ ಕೊಟ್ಬಿಟ್ಟು ಅವಳಿಗೆ ನನ್ನ ಪೆನ್ನ ವಾಪಸ್ ಇಸ್ಕೋಬೇಕು. ಓಕೆ, ಥ್ಯಾಂಕ್ ಯು. ಇದು ಹಂಗ ಅಂದ್ಬಿಟ್ಟು ಇದೊಂದೇ ತಂದಿದ್ದೀನಿ ಅಂತ ಅನ್ಕೊಂಬೇಡಿ ಗೈಸ್. ಇವ್ರ ಗಿಫ್ಟ್ ಆಕ್ಚುಲಿ ಇವರಷ್ಟು ಫನ್ನಿಯಾಗಿ ಪ್ರಿಟಿ ಆಗಿದೆ, ಬಟ್ ನಂದು ಇನ್ನೂ 2 ಗಿಫ್ಟ್ ಬಾಕಿ ಇದೆ ಬ್ಲ್ಯಾಕ್ ಕಲರ್ ಅಲ್ಲಿ. ಏನಂದ್ರೆ ಇವೆರಡು ಗಿಫ್ಟು. ಇದ್ರದ್ದು ಏನ್ ಸ್ಪೆಷಲ್ ಅಂದ್ರೆ, ನಾನು ಇವಳು ಆಕ್ಚುಲಿ ತುಂಬಾ ಅಂದ್ರೆ ರೀಸೆಂಟ್ ಫ್ರೆಂಡ್ಸ್, ವಿ ಬಿಕೇಮ್ ವೆರಿ ಕ್ಲೋಸ್ ಆಗ್ಬಿಟ್ವಿ. ರೀಸೆಂಟಾಗಿ ನನ್ನ ಮದುವೆ ಬೇರೆ ಆಯಿತು. ಅವಳು ನನ್ನ ತುಂಬಾ ಮಿಸ್ ಮಾಡ್ಕೊಂತಿರ್ತಾಳೆ, ಅದು ನನಗೆ ಗೊತ್ತು. ಅದಕ್ಕೆ ಅವಳು ಬಟ್ಟೆ ಹಾಕೋಣಾಗೆಲ್ಲ ನಾನು ಸುತ್ತಮುತ್ತ ಇದ್ದೀನಿ ಅಂತ ಫೀಲ್ ಮಾಡ್ಕೊಳ್ಳಿ ಅಂತ ಒಂದು ಕಂಫರ್ಟು. ಅದ್ರ ಜೊತೆಗೆ ಡಯಟ್ ಮಾಡ್ತಿದ್ದಾರೆ, ಡಯಟ್ ಕಾನ್ಶಿಯಸಲ್ಲಿ ಸ್ವಲ್ಪ ಬಿಸಿನೀರು ಕುಡಿಲಿ ಅಂದ್ಬಿಟ್ಟು ಒಂದು ಬ್ಲ್ಯಾಕ್ ಕಲರ್ ಬಾಟಲ್ ಕೂಡ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇದು ತುಂಬಾ ಖುಷಿ ಆಯ್ತು, ಯಾಕೆಂದ್ರೆ ನನಗೆ ಇಲ್ಲೊಂದು 2 ಗ್ರೇ ಹೇರ್ಸ್ ಬಂದಿದೆ. ಅದಕ್ಕೆ ಇದನ್ನ ಇವಳು ಇಂಟ್ರೊಡ್ಯೂಸ್ ಮಾಡಿದಾಳೆ. ಇದೇ ಫಸ್ಟ್ ನನ್ನ ಬ್ರಷ್ ಕಲರ್ ಹಚ್ಚಕ್ಕೆ. ಇಷ್ಟ ಆಯ್ತಾ ಗಿಫ್ಟು? ತುಂಬಾ ಇಷ್ಟ. ನೆಕ್ಸ್ಟ್ ಕಲರ್ ನಾನು ಹೇಳ್ತೀನಿ. ನೆಕ್ಸ್ಟು ಪಿಂಕ್. ನೋಡಿ ಗೈಸ್, ಇವಳಿಗೆ ಏನು ಗೊತ್ತಾ, ನಾನು ಇದನ್ನೇನು ತೊಗೊಂಬಂದಿದ್ದೀನಿ ಅಂದರೆ, ಇದು ಸುಮ್ಮನೆ ಫನ್ನಿ ಗಿಫ್ಟ್ ಅಂತ ತೊಗೊಂಬಂದಿದ್ದು. ಬಟ್ ಇದನ್ನೇನೋ ತೊಗೊಂಬಂದೆ ಅಂದರೆ, ಇವಳಿಗೆ ಬ್ಯೂಟಿ ಕಾನ್ಶಿಯಸ್ ಅಂದರೆ ತುಂಬ ಹುಚ್ಚು. ಸೊ ಅದಕ್ಕೆ ಪಾಪ ಈಗ ಬೇರೆ ಡಯಟ್ ಮಾಡಬೇಕು, ಸಣ್ಣ ಆಗ್ಬೇಕಂತ ವಾಕಿಂಗ್ ಹೋಗ್ತಿದ್ದಾಳೆ. ಬಿಸಿಲು ಜಾಸ್ತಿ ಇದೆ, ಅದಕ್ಕೆ ಕ್ಯಾಪ್ ಹಾಕೊಂಡು ಚೆನ್ನಾಗಿ ವಾಕಿಂಗ್ ಮಾಡಲಿ ಅಂತ ಕೊಟ್ಟಿದ್ದೀನಿ. ಇನ್ನೊಂದೇನೋ ಇದೆ ಮಗುಗೆ ಇದು ಯೂಸ್ ಆಗುತ್ತೆ, ವಾಪಸ್ ಕೊಡ್ತೀನಿ. ನಾನು ವಾಕ್ ಮಾಡಿ ಸಣ್ಣ ಆಮೇಲೆ ನಾನು ತುಂಬಾ ಈ ಕಾರ್ಮಿಕು ಕರ್ಮ ಅದನ್ನೆಲ್ಲ ತುಂಬಾ ನಂಬ್ತೀನಿ ಗೈಸ್.
ಸೊ ನಾವ್ ಏನೇ ಒಂದು ಒಳ್ಳೆ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡ್ಬೇಕಂದ್ರೂ ಪರ್ಫ್ಯೂಮ್ನ ಕೊಟ್ರೆ ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗೆ ಅವಳು ಇದೇ ತರ ಸ್ಮೆಲ್ ಗುಡ್ ಆಗಿ ಚೆನ್ನಾಗಿ ನಮ್ಮ ಬಾಂಡಿಂಗು ಇದೇ ತರ ತುಂಬಾ ಸ್ಪ್ರೆಡ್ ಆಗಿ ತುಂಬಾ ಚೆನ್ನಾಗಿರ್ಲಿ ಅಂತ ಇದೊಂದು ಪಿಂಕ್ ಕಲರ್ ಪರ್ಫ್ಯೂಮ್. ಥ್ಯಾಂಕ್ ಯು. ನಾನು ಪಿಂಕಲ್ಲಿ ಕ್ಲಿಪ್ನ ಕೊಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಇವಳದು ಕೂದಲು ತುಂಬ ದಪ್ಪವಾಗಿ ದಟ್ಟವಾಗಿ ತುಂಬ ಉದ್ದವಾಗಿ ಬೆಳೆದಿದೆ. ಹಾಗಾಗಿ ಈ ಸೈಜಿನ ಕ್ಲಿಪ್ ಅವಳಿಗೆ ತುಂಬ ಅವಶ್ಯ. ಹಾಗಾಗಿ ಇರ್ಲಿಲ್ಲ ಅನ್ಸುತ್ತೆ ಈ ಸೈಜ್ ಕ್ಲಿಪ್ ರೀಸೆಂಟ್ ಆಗಿ. ಹಂಗಲ್ಲ ಗೈಸ್, ಇವಳು ಏನಕ್ಕೆ ಇದು ಕೊಡ್ತಿದ್ದಾಳೆ, ಇವಳು ಮನೆಗೆ ಬಂದಾಗೆಲ್ಲ ಒಂದೊಂದು ಕ್ಲಿಪ್ ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೆ ತಗೊಂಡು ಹೋಗ್ಬೇಡ ಅಂತ ಹೇಳೋದಕ್ಕೆ ಮೋಸ್ಟ್ಲಿ ಕ್ಲಿಪ್ ಕೊಡ್ತಿದ್ದೆ. ಬಟ್ ಇಟ್ ವಾಸ್ ವೆರಿ ನೈಸ್. ಓಕೆ, ನೆಕ್ಸ್ಟ್ ಕಲರ್. ನೆಕ್ಸ್ಟ್ ಬಂದ್ಬಿಟ್ಟು ಆರೆಂಜ್. ಆರೆಂಜ್. ಆಕ್ಚುಲಿ ನಾನು ಆರೆಂಜ್ ಮರ್ತೋಗಿದ್ದೆ ಗೈಸ್, ಏನ್ ತಗೊಂಡ್ಬರ್ಬೇಕು ಅಂತ ಗೊತ್ತಿರ್ಲಿಲ್ಲ. ಬಟ್ ಸ್ಟಿಲ್ ಲಾಸ್ಟಲ್ಲಿ ಏನೋ ಒಂದು ತಗೊಂಡಿದ್ದೀನಿ. ಅವಳು ತುಂಬಾ ತಿಂತಾಳೆ ಗೈಸ್. ಅವಳು ಎಷ್ಟು ತಿಂತಾಳೆ ಅಂದ್ರೆ ಅವಳು ತುಂಬಾ ಫುಡ್ಡಿ ಆಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಹಂಗೂ ಹಿಂಗೂ ಕಷ್ಟಪಟ್ಟು ಡಯಟ್ ಮಾಡ್ತಿದ್ದಾಳೆ. ಅವಳು ಡಯಟ್ ಬ್ರೇಕ್ ಆಗ್ಲಿ ಅನ್ನೋ ಒಂದು ಕಾನ್ಶಿಯಸ್ನೆಸ್ ಇಂದ ಅವಳಿಗೊಂದು ಮ್ಯಾಡ್ ಆಂಗಲ್ದು ಜೊತೆಗೆ ತಿಂದ್ಬಿಟ್ಟು ಒರ್ಸ್ಕೊಳ್ಳಿ ಅಂತ ಶುಗರ್. ಥ್ಯಾಂಕ್ ಯು. ಕ್ರೇಜಿ ಆಗಿರ್ಲಿ ಸ್ವಲ್ಪ ಅಂತ ನಾನು ಎರಡೆರಡು ಆ ಥರ ಆರೆಂಜ್ಗೆ ನನ್ನ ಫ್ರೆಂಡ್ಗೋಸ್ಕರ ಮಕ್ ತಂದಿದ್ದೀನಿ. ಯಾಕೆ ಅಂದರೆ ಅವಳು ಡಯಟ್ ಮಾಡ್ತಾ ಇದ್ದಾಳೆ. ಬೆಳಗ್ಗೆ ಹೊತ್ತು ಗಂಜಿ ಕುಡಿತಾಳೆ ಜೀನಿ. ಆ ಜೀನಿನ ಆಮೇಲೆ ಇದೇ ಮಗ್ಗಲ್ ಕುಡಿ ಅನ್ನೋದು. ಬಟ್ ಆದ್ರೆ ಏನ್ ಕೋಇನ್ಸಿಡೆಂಟ್ ಗೊತ್ತಾ, ಅದಕ್ಕೆ ನೀನು ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳಿತ್ತು. ತಗೊಳ್ಳಿ, ಚೆನ್ನಾಗಿದೆ, ತುಂಬಾ ಸ್ಪೆಷಲ್ ಆಗಿದೆ. ನೆಕ್ಸ್ಟ್ ನಾನೇ ಹೇಳ, ಬ್ಲೂ ಕಲರ್. ನನ್ನ ತುಂಬಾ ಮಿಸ್ ಮಾಡ್ಕೊಂತ ಇದ್ದಾಳೆ. ಅದಂತೂ ನನಗೆ ಗೊತ್ತು. ಅಡಿಗೆ ಮಾಡೋವಾಗ್ಲೂ ನನ್ನ ನೆನೆಸ್ಕೊಳ್ಳಿ ಅಂತ. ಹಂಗೂ ಅದ್ರ ಜೊತೆ ಇದು ಏನೋ ತಂದಿದ್ದೀನ ಅಂತ ಇಲ್ಲ. ಬಂದಿದೆ ಈ ಬ್ಲೂ ಕಲರ್ ಅಂಬ್ರೆಲಾ ಯಾಕೆ ಕೊಡ್ತಾ ಇದ್ದೀನಿ ಅಂತ ಹಂಗೆ ಬಂದಿದೆ. ಥ್ಯಾಂಕ್ ಯು. ಈ ಬ್ಲೂ ಕಲರ್ ಅಂಬ್ರೆಲಾ ಯಾಕೆ ಅಂದರೆ ನನ್ನ ಫ್ರೆಂಡ್ ಇವಾಗ ರೀಸೆಂಟಾಗಿ ಮದುವೆ ಆಗಿದ್ದಾಳೆ. ಇಷ್ಟಲ್ಲೇ ಹನಿಮೂನ್ ಹೋದ್ರೆ ಗಂಡ ಹೆಂಡತಿ ಇಬ್ರು ನೀಟಾಗಿ ಬೆಚ್ಚವಿ ಹಿಂಗ್ ಹೋಗ್ಲಿ ಅಂತ ಈ ಗಿಫ್ಟ್ ಕೊಟ್ಟು ತುಂಬಾ ಚೆನ್ನಾಗಿದೆ ಗೈಸ್. ಆಮೇಲೆ ಫೋಟೋ ಶೂಟ್ಗೆಲ್ಲ ಅವಳಿಗೆ ಚೆನ್ನಾಗಿರುತ್ತೆ. ಎಸ್, ಬಿಸಿಲಿಗೂ ಯೂಸ್ ಆಗುತ್ತೆ. ಬಿಸಿಲಿಗೆ ಯೂಸ್ ಆಗುತ್ತೆ. ಇವಳಿಗೆ ಇಂಥವೆಲ್ಲ ಸ್ವಲ್ಪ ಫ್ಯಾಷನಬಲ್ ಆಗಿ ಫ್ಯಾನ್ಸಿ ಇರೋದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ತಂದಿದ್ದೀವಿ. ಓಕೆ, ನೆಕ್ಸ್ಟ್ ನೀನೇ ಹೇಳು ಯಾವ ಕಲರ್. ನೀನೇ ನಾನೇ ಹೇಳ. ಗ್ರೀನು. ನಾನು ಕಾಫಿ ಕುಡಿತೀರಾ, ಎಣ್ಣೆಲಿ ಬೋಂಡ ಮಾಡ್ಕೊಂಡು ಕರ್ಕೊಂಡ್ ತಿನ್ಬಿಟ್ಟು ಎಣ್ಣೆ ಸೋಸ್ಲಿ ಅಂತ. ನಾನ್ ತಂದಿರೋದೆಲ್ಲ ಮೋಸ್ಟ್ ಆಫ್ ದ ಐಟಮ್ ತಿನ್ನೋದೇ ತಂದಿದ್ದೀನಿ ಗೈಸ್. ಯಾಕಂದ್ರೆ ಇವಳು ಡಯಟ್ ನಾವು ಮುರಿಬೇಕು. ಇವಳು ಸಣ್ಣ ಆಗ್ಬಾರ್ದು, ಹಿಂಗೆ ಚೆನ್ನಾಗಿದ್ದಾಳೆ ಚಬ್ಬಿ ಆಗಿ. ಬಟ್ ಪಾಪ ನನ್ನ ನೋಡಿ ತುಂಬಾ ಕಷ್ಟಪಟ್ಟು ಡಯಟ್ ಮಾಡ್ತಿದ್ದಾಳೆ. ಸೊ ತಿಂದ್ಬಿಟ್ಟು ನೀನ್ ಹಿಂಗೆ ಕ್ಯೂಟ್ ಆಗಿ ಚಬ್ಬಿ ಆಗಿ ಇರು. ಕಾಫಿ ರೊಟ್ಟಿ ರೋಬಾಡ ಅವಳಿಗೆ ಕೊಡಿಸ್ತೀನಿ. ಚೆನ್ನಾಗಿದ್ಯಾ ಗೈಸ್. ಈ ಗ್ರೀನ್ ಬಂದ್ಬಿಟ್ಟು ಡೈರಿ. ಅವಳಿಗೆ ಡೈರಿ ಕ್ರೇಜ್ ತುಂಬಾ. ಅದ್ರಲ್ಲೂ ಇವಾಗ ನಾವು ಒಂದು ಕ್ಲಾಸ್ಗೆ ಹೋಗ್ತಾ ಇದೀವಿ ಇಬ್ರು. ಅವಳು ಡೈರೆಕ್ಟ್ ಒಂದು ರಫ್ ನೋಟೇ ಯೂಸ್ ಮಾಡ್ದಂಗೆ ಡೈರೆಕ್ಟ್ ನೋಟ್ಸ್ ಅಲ್ಲೇ ಬರೀತಾ ಇದ್ದಾಳೆ. ಅದಕ್ಕೆ ನನ್ನ ಕಡೆಯಿಂದ ನಾಳೆಯಿಂದ ನೀನು ಇದೇ ಡೈರಿನ ಹಂಗಲ್ಲ ಗೈಸ್. ಆಕ್ಚುಲಿ ನಾವಿಬ್ರು ಏನೋ ಒಂದು ಸೀಕ್ರೆಟ್ ಇದೆ, ಅದನ್ನ ನಾವೀಗಲೇ ರಿವೀಲ್ ಮಾಡಕ್ ಹೋಗೋದಿಲ್ಲ. ಇನ್ನೊಂದು ಸ್ವಲ್ಪ ದಿನ ರಿವೀಲ್ ಆಗುತ್ತೆ. ನಾನೇನಕ್ಕೆ ಅಂದ್ರೆ ಅವಳು ಪಾಪ ಇದ್ರಲ್ಲೂ ಬರ್ದು ಮನೆಗೆ ಬಂದು ಇರೋ ಕೆಲ್ಸದ ಮಧ್ಯ ನಾವು ಬೇರೆ ಇವಾಗ ಏನೋ ಹೊಸ್ದಾಗಿ ಮಾಡಬೇಕು ಅಂತ ಇಬ್ರು ಸೇರಿ ವ್ಲಾಗಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಅದ್ರ ಮಧ್ಯೆ ಅಲ್ಲಿ ಈ ನೋಟ್ಸಲ್ಲಿ ಬರ್ದು ಅದನ್ನ ಇನ್ನೊಂದು ನೋಟ್ಸಲ್ಲಿ ಬರೆಯೋ ಬದಲು ಡೈರೆಕ್ಟಾಗಿ ಬರಿ ಅಂತ ನಾನು ಹೇಳ್ತಿದ್ದೀನಿ. ಸೊ ನನ್ನ ಕೆಲಸ ಕಮ್ಮಿ ಆಗುತ್ತೆ, ಜಾಸ್ತಿ ಆಗಲಿ ಅಂದ್ಬಿಟ್ಟು ನನಗೂ ಒಂದು ಡೈರಿ ತಂದು ಕೊಟ್ಟಿದ್ದಾಳೆ. ಬಟ್ ಈ ಡೈರಿಯಲ್ಲಿ ಖಂಡಿತ ಬರೀತೀನಿ. ಬಟ್ ನಮ್ಮಿಬ್ರು ಸ್ಟೋರಿನೇ ಬರೀತೀನಿ. ಅದ್ರಲ್ಲೂ ಗ್ರೀನ್ ಕೊಟ್ಟಿದ್ದೀನಿ. ಗ್ರೀನ್ ಅಂತ ಅಂದ್ರೆ ಏನೋ ಪಾಸಿಟಿವ್ ಅಂತ ಇವಳೇ ಹೇಳ್ಕೊಟ್ಟಿದ್ಲು. ಅದಕ್ಕೆ ಅವನಿಗೆ ಇಷ್ಟ. ಗ್ರೀನ್ ಅಂದ್ರೆ ಪ್ರಾಸ್ಪರಿಟಿ. ಚೆನ್ನಾಗಿದೆ ಗೈಸ್. ಸೊ ನೆಕ್ಸ್ಟು ವೈಟ್. ವೈಟ್ 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 ಅದ ವೈಟ್ 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 ವೈಟ್. ಇದು ಬರೀ ಖಾಲಿ ಡಬ್ಬ. ಏನ್ ನೀವು ವೈಟ್ ಕೊಡ್ತೀನಿ ಅಂದಿದ್ರೆ ಪೇಪರ್ ತುಂಬಿಸ್ಕೊಟ್ಟಿದ್ದಾನೆ. ಓಪನ್ ಮಾಡಿ. ಓಕೆ, ಇದು ಅವಳು ಕೈ ತೊಳೆಯುವಾಗ ಕಾಲು ತೊಳೆಯುವಾಗ ನಮ್ಮ ನೆನಪಾಗಲಿ ಅಂತ ಇದು ಸೋಪ್ ಇದು ಬರುತ್ತೆ, ಹ್ಯಾಂಡ್ ವಾಶ್. ನಂಗೆ ಆಕ್ಚುಲಿ ಇವ್ಳು ಕೊಟ್ಟಿರೋ ಗಿಫ್ಟ್ ಎಲ್ಲಾನು ತುಂಬಾ ಇಷ್ಟ ಆಗ್ತಿದೆ. ಬಿಕಾಸ್ ನಾನು ಸ್ವಲ್ಪ ಕ್ರಿಯೇಟಿವ್ ಅಂತ ನನಗೆ ಕೊಟ್ಟಿರೋದು ನನ್ನ ಫ್ರೆಂಡ್ ಎಲ್ಲ ಕ್ರಿಯೇಟಿವ್ ಆಗೇ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಇಟ್ಸ್ ವೆರಿ ಕ್ಯೂಟ್.
ಖಾಲಿ ಬಾಕ್ಸ್. ನಂಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದ್ ಈ ತರ ಬರುತ್ತೆ ಅಂತ. ಥ್ಯಾಂಕ್ ಯು. ನಾನು ಅವ್ರಿಗೆ ಈ ತರ ಗ್ರೀನ್ ಟೀ, ಲೆಮನ್ ಟೀ ಎಲ್ಲ ಕುಡಿಯೋ ಹ್ಯಾಬಿಟ್ ಜಾಸ್ತಿ ಇದೆ. ಸೊ ನಾನು ನೆನ್ಪಿಸ್ಕೊಂಡು ದಿನ ಕುಡಿಲಿ ಅಂತ. ಥ್ಯಾಂಕ್ ಯು, ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಇನ್ನೊಂದ್ 2 ಕಲರ್ ಇದೆ ಅಷ್ಟೇ ಗೈಸ್. ಪರ್ಪಲ್. ಏನ್ ತಗೊಂಡ್ ಹೋಗಕ್ಕಾಗುತ್ತೆ ಗೈಸ್ ಇದ್ರಲ್ಲಿ ಏನ್ ತಗೊಂಡ್ ಹೋಗಕ್ಕಾಗುತ್ತೆ ಅಂದ್ರೆ ಅವಳು ಇವಾಗ ಆಕ್ಚುಲಿ ಡಯಟ್ ಅಲ್ಲಿ ಇದ್ದಾಳೆ. ಇಷ್ಟು ಸಾಕಲ್ವ ತಿಂದ್ರೆ, ಅದಕ್ಕೆ ಬೇಜಾರಾಗಿ ಇವಳಿಗೂ ಆಗಿ ಇವ್ರ ಗಂಡನಿಗೂ ಆಗಿ ನಾನು ಇವಾಗ ಪರ್ಫ್ಯೂಮ್ ತಗೊಂಡ್ಬಂದಿದ್ದೀನಿ ಗೈಸ್. ಪರ್ಪಲ್ ಅಲ್ಲಿ ಆಕ್ಚುಲಿ ಜಾಸ್ತಿ ಫನ್ನಿ ಅಂತದ್ದು ಇನ್ನೂ ಸಿಕ್ಕಿಲ್ಲ. ಸೊ ಹಂಗಾಗಿ ಇದನ್ನ ತಗೊಂಡ್ ಬಂದಿದ್ದೀನಿ. ನನ್ಗೆ ಇಷ್ಟ ಆಗೋದ್ಕಿಂತ ನನ್ನ ಮಕ್ಕಳಿಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು, ಚೆನ್ನಾಗಿದೆ. ಸಾರಿ ಗೈಸ್, ವಿಡಿಯೋ ಮಧ್ಯ ಸ್ವಲ್ಪ ಇಂಟರಪ್ಟ್ ಆಯ್ತು. ನಮ್ ಪಾಪು ಆಗ್ತಾ ಇರುತ್ತೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಗೆ ಅಡ್ಜಸ್ಟ್ ಆಗೋಗಿದೆ. ನೆಕ್ಸ್ಟ್ ಗೋಲ್ಡ್. ಯಾವ್ದಾರ ಒಂದ್ ಕಲರ್ ಬಿಟ್ಟಿರ್ಲಿ ಅಂತ ಅನ್ಕೊಂತೀನಿ ಗೈಸ್. ಯಾಕಂದ್ರೆ ಎಲ್ಲಾ ತಗೊಂಡ್ಬಂದಿದ್ರೆ ಇಬ್ಬರದು ಡ್ರಾ ಆಗ್ಬಿಡುತ್ತೆ. ಒಬ್ರು ಅಟ್ಲೀಸ್ಟ್ ಒಂದ್ ಕಲರ್ ತಂದಿಲ್ಲ ಅಂದ್ರೆ ಅವಳ ಹತ್ರ ನಾ ಏನಾಗಿಸ್ಕೋಬಹುದು ಗೊತ್ತಿಲ್ಲ ತಂದಿದ್ದಾಳ ಇಲ್ವೋ ಅಂತ. ಬಟ್ ನಾನಂತೂ ತುಂಬಾ ತಗೊಂಡ್ಬಿಟ್ಟಿದ್ದೀನಿ ಗೈಸ್ ಗೋಲ್ಡ್. ನಾನು ಕೂಡ ಒಂದು ಪ್ರಪೋಸ್ ಮಾಡೋಕೆ ಗರ್ಲ್ಸ್ ಅಂದ್ರು ಗೈಸ್. ನೋಡಿ ಚಾಕ್ಲೇಟ್ ಇದೆ ಗೈಸ್ ಇದರಲ್ಲಿ. ನನ್ನ ಫೇವ್ರೆಟ್ ಚಾಕ್ಲೇಟ್. ಇನ್ನು ಅಷ್ಟೇ ಇಲ್ಲ. ಓ ಗೈಸ್, ನಾನು ಒಂದು ಇಂಪಾರ್ಟೆಂಟ್ ಮರ್ತೋಗ್ಬಿಟ್ಟೆ, ಸ್ವಲ್ಪ ಕಿಡಿಂಗ್ ಮಾಡ. ಅವಾಗಲೇ ಬ್ಲೂ ಕಲರ್ಗೆ ಏನೋ ಕೊಡ್ಬೇಕಿತ್ತು, ಮೇನ್ ಥಿಂಗ್ ಕೊಟ್ಟಿರ್ಲಿಲ್ಲ ಗೈಸ್ ಇವಳಿಗೆ ಅಂತ. ಡೋಲಿ ತಲೆನೋವು ಅದು ಇದು ಗೋಲ್ಡ್ ಗೈಸ್. ನಾನು ಸಾರಿ ಗೈಸ್, ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ ಏನು ಅನ್ಕೊಂಬಿಡಿ. ನಾನು ಗೋಲ್ಡ್ಗೆ ಫೆರೋರಸ್ ಚಾಕ್ಲೇಟು, ಆಮೇಲೆ ಒಂದು ಒಳ್ಳೆ ಲಕ್ಸುರಿ ಬಾಡಿ ಬಟರ್ ತಗೊಂಡ್ಬಂದಿದ್ದೀನಿ ಗೈಸ್. ಅವಳು ತುಂಬಾ ಶೀಸ್ ಲೈಕ್ ತುಂಬಾ ಒಂದು ಸ್ಕಿನ್ ಫ್ರೀಕ್ ಅಂತ ಅನ್ಕೊಂಬಿಡಿ. ನೆಕ್ಸ್ಟ್ ಯಾರಾನೋ ಏನಾರೋ ವ್ಲಾಗ್ ಬೇಕಂದ್ರೆ ಅವಳಿಗೆ ಈ ಥರ ಸ್ಕಿನ್ ಟಿಪ್ಸು, ಬ್ಯೂಟಿ ಟಿಪ್ಸು ಕೇಳಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇದು ಬಾಡಿ ಬಟರ್ ತಗೊಂಡ್ಬಂದಿದ್ದೀನಿ ಹಾಕೊಳ್ಳಿ ಅಂತ. ಹಾಗೆ ಒಂದು ಸಾಕ್ಸ್ ತಗೊಂಡು. ಥ್ಯಾಂಕ್ ಯು ನೋಡಿ ಗೈಸ್, ಇದ್ರದ್ದು ಮೆಮೊರಿ ಅವಳಿಗೆ ನನಗೆ ಗೊತ್ತು. ಅದಕ್ಕೆ ಇದನ್ನ ಅವಳು ಫ್ರಿಡ್ಜ್ ಮೇಲೆ ಅಂಟಿಸ್ಕೊಳ್ಳಿ ಅಂತ ಅವಳಿಗೆ ಕೊಡ್ತಾ ಇದ್ದೀನಿ. ಕ್ಯೂಟ್ ಆಗಿದೆ ಗೈಸ್ ಆಕ್ಚುಲಿ. ಬಟ್ ಏನು ಇಲ್ಲ, ಬಟ್ ಏನೋ ಒಂದಿದೆ. ಇವಾಗ ಇದ್ರಲ್ಲಿ ಏನು ಇಲ್ಲ, ಆಮೇಲೆ ಅದಲ್ಲೇ ಕೊಟ್ಬಿಟ್ಟಿದ್ದೀನಿ. ಆಮೇಲೆ ಅದನ್ನ ಏನೇನೋ ಅನ್ಕೊಂಬೇಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಗೈಸ್, ಯೆಲ್ಲೋ ಕಲರ್ ಎಲ್ಲ ತಗೊಂಡ್ಬಿಟ್ಟಿದ್ದಾಳೆ ಗೈಸ್. ವಾವ್, ನಾನು ಅನ್ಕೊಂಡೆ ಗೈಸ್ ನಿಜ ಇದನ್ನೇ ತಗೊಳ್ಳೋಣ. ಬಿಕಾಸ್ ಇವಳಿಗೆ ಪಾಟ್ ಅಂದ್ರೆ ತುಂಬಾ ಇಷ್ಟ, ಮನೇಲೆಲ್ಲ ಇಟ್ಟಿರ್ತಾಳೆ. ಮನೆಗೆ ಏನೂ ಸಿಕ್ಕಿಲ್ಲ ಗೈಸ್, ಅದಕ್ಕೆ ಒಂದು ಮ್ಯಾಗಿ ಮತ್ತೆ ಹೊಸ ಗಾಡಿ ತಗೊಂಡಿದ್ದಾಳೆ, ಅದಕ್ಕೆ ಒಂದು ಕೀಚೆನ್. ಎಲ್ಲಾದ್ರಲ್ಲೂ ನಮ್ಮ ನೆನಪಾಗಲಿ ಅಂತ ನೆನಪಣ್ಣ ಕಾರಣಕ್ಕೆ. ಬಟ್ ನಾನು ಇದೇ ನೋಡಿದೆ ಅಂದ್ರೆ ಇವ್ರ ಮನೇಲಿ ಬರೀ ಇದೇ ಕಾಣಿಸುತ್ತೆ ನನಗೆ. ಹೋದ್ರೆ ಆಯ್ತು ಇದೇ ಕಾಣಿಸುತ್ತೆ. ಅದರಲ್ಲೂ ಈ ಥರದ್ದೆಲ್ಲ ಕೊಟ್ಟರೆ ಅವಳ ಮನೇಲಿ ಲೈಫ್ ಟೈಮ್ ಇಟ್ಕೊಂಡಿರ್ತಾಳೆ ನನ್ನ ನೆನಪಿಗೆ ಅಂದ್ಬಿಟ್ಟು ನಾನು ಯೆಲ್ಲೋ ಕಲರ್ ಫ್ಲವರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಇಲ್ಲಿಗೆ ನಮ್ಮ ಗಿಫ್ಟ್ ಎಕ್ಸ್ಚೇಂಜ್ ಮುಗೀತು ಅನ್ಸುತ್ತೆ ಗೈಸ್. ಹೇಗನ್ಸ್ತು? ಆ್ಯಕ್ಚುಲಿ ಏನಂದರೆ ನಾನು ಮೊದಲು ಕೂಡ ವ್ಲಾಗ್ಸ್ ಮಾಡ್ತಿದ್ದೆ, ಬಟ್ ಡ್ಯೂ ಟು ಸಮ್ ರೀಸನ್ಸ್ ನಾನು ಅದನ್ನು ಡಿಸ್ಕಂಟಿನ್ಯೂ ಮಾಡಿದ್ದೀನಿ. ಈಗ ಗೌಡ್ರು ಗರ್ಲ್ಸ್ ಅನ್ನೋ ಈ ಯೂಟ್ಯೂಬ್ ಚಾನಲಲ್ಲಿ ನಾನು ನನ್ನ ಫ್ರೆಂಡ್ ವ್ಲಾಗ್ನ ಮಾಡ್ತಾ ಇರ್ತೀವಿ. ದಯವಿಟ್ಟು ನಮಗೂ ಕೂಡ ಸಪೋರ್ಟ್ ಮಾಡಿ. ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು.